ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಡಿದೆ, ಅಲ್ಲಿ ಡೆಲ್ಲಿ ಲೆವೆಲ್ ಇದ್ರ ಬಗ್ಗೆ ಚರ್ಚೆ ಎಲ್ಲ ಚರ್ಚೆ ಆಗ್ತಾ ಇದೆ. ಎಲ್ಲ ಇಬ್ರಿಗೆ ಭೇಟಿ ಆಗಿದ್ದಾರೆ, ಇಬ್ರಿಗೆ ಮಾತಾಡಿದ್ದಾರೆ. ಅವರಿಗೆ ಅವ್ರಿಗೆ ಏನೇನು ಹೇಳಬೇಕೆಲ್ಲ ಹೇಳಾಗಿದೆ. ಇವಾಗ ಸದ್ಯಕ್ಕಂತೂ ಏನು ಡಿಸಿಷನ್ ಆಗಿಲ್ಲ. ಏನಾದರೂ ಡಿಸಿಷನ್ ಆಗಿದೆ ತಮಗೆಲ್ಲ ತಿಳಿಸ್ತಾರೆ. ಸಿದ್ದರಾಮಯ್ಯನವ್ರ ಮಗನೇ ಹೇಳ್ತಿದ್ದಾರೆ 5 ವರ್ಷ ನಮ್ಮ ತಂದೆಯವರೇ ಮುಂದುವರಿದ್ದಾರೆ, ಡಿಸಿಷನ್ ಆಗಿದೆ ಅಂತಾನೆ ಹೇಳ್ತಿದ್ದಾರೆ. ಅಲ್ಲ ಡಿಸಿಷನ್ ಅಂದರೆ ತೆಗಿಯೋದು ಡಿಸಿಷನ್ ಆಗಿಲ್ಲ, ಬೇರೆಯವ್ರಿಗೂ ಮಾಡೋದು ಡಿಸಿಷನ್ ಆಗಿಲ್ಲ. ಸದ್ಯಕ್ಕೆ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, GS ವೇಣುಗೋಪಾಲ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರು ಮತ್ತು ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ಅವ್ರು ಮಾತಾಡಿ ಅದು ಒಂದು ಏನು ಡಿಸಿಷನ್ ತೊಗೊಂಡಾಗ ದಿಸ್ ಸೈಡ್ ಆರ್ ದಟ್ ಸೈಡ್ ಯಾವುದೇ ಡಿಸಿಷನ್ ಇಲ್ಲಿ ತಮಗೆಲ್ಲ ತಿಳಿಸ್ತಾರೆ. ಇದುವರೆಗೂ ಸಹಿತ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೂ ಕೂಡ ಸಿಎಂ ಆಗಿರ್ತಾರೆ, ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ. ಸೊ ಹಿಂಗಾದ್ರೆ ಏನಾಗ್ತದೆ ಅಂದ್ರೆ ಇಲ್ಲಿ ಸಾಕಷ್ಟು ಗೊಂದಲಗಳಾಗ್ತಾವ, ಸರಿಯಾಗಿ ಆಡಳಿತ ನೋಡಿ. ಅಲ್ಲ ನಿಮಗೂ ಗೊತ್ತಿಲ್ಲ ಪವರ್ ಶೇರಿಂಗ್ ಮಾಡ್ತೀರಂತ ಹೇಳಿದ್ದಾರೆ ಅಂದ್ಬಿಟ್ಟು, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಮೂರು ಜನರ ಮಧ್ಯದಲ್ಲಿ ಮಾತುಕತೆ ಆಗಿರೋದು. ಸೊ ಓನ್ಲಿ ದೇ ಆರ್ ಪ್ರಿವಿ ಟು ಇಟ್. ಸೊ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಆ ಸಂದರ್ಭ ಬಂದಾಗ ಏನಾದರೂ ಡಿಸಿಷನ್ ತೊಗೋಬೇಕಂದ್ರೆ ಯಾವುದೇ ಥರದ್ದು ಈ ಕಡೆನ ಆ ಕಡೆ ಡಿಸಿಷನ್ ತೊಗೊಂಬಂದ್ಬಿಟ್ಟು ಡಿಸಿಷನ್ ತಿಳಿಸ್ತಾರೆ. ಯಾಕಂದರೆ ಒಂದು ನಿಮಿಷ, ಯಾಕಂದರೆ ಇವಾಗ 5 ಸ್ಟೇಟಲ್ಲಿ ಎಲೆಕ್ಷನ್ಸ್ ಬೇರೆ ಇದೆ, ಎಲ್ಲರೂ ಅದರಲ್ಲಿ ಬ್ಯುಸಿ ಇದ್ದಾರೆ. ಪಾರ್ಲಿಮೆಂಟ್ ನಡೀತಾ ಇರುತ್ತೆ, ಅದರಲ್ಲಿ ಬ್ಯುಸಿ ಇದ್ದಾರೆ. ಇಂಪಾರ್ಟೆಂಟ್ ಇಶ್ಯೂಸ್ ಬಂದಿದ್ದು, Indo-US ಡೀಲ್ ಬಂತು. ಈ ಸುಮಾರು ಇಶ್ಯೂಸ್ ಮೇಲೆ ಬೇರೆ ಇಶ್ಯೂಸಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ. ಹಂಗೇನಾದರೂ ಡಿಸಿಷನ್ ತೊಗೊಳ್ಳೋದಿದೆ ತೊಗೊಂಡು ತಮ್ಮನ್ನೆಲ್ಲ ತಿಳಿಸ್ತಾರೆ. ಸದನದಲ್ಲಿ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಟ್ಟೆ ಬಿಚ್ಚಿದ್ರಲ್ಲ, ಆಗಲೇ ಕಾಂಗ್ರೆಸ್ ತೆಗೆದು ನಗ್ನನಾಗ್ಬಿಟ್ಟಿದ್ದಾರೆ. ಇನ್ನೇನು ಬಟ್ಟೆ ಬಿಚ್ಚೋದು ಏನಿದೆ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಇವಾಗ ಚೈನೀಸ್ ಗೂಡ್ಸನ್ನು ತೊಗೊಂಬಂದು ನಾವು ತಯಾರು ಮಾಡಿದ್ವಿ ಅಂದ್ಬಿಟ್ಟು ಹೇಳಿ ಬರೀ ಗಲ್ಗೋಟಿ, ಅದು ಯೂನಿವರ್ಸಿಟಿದು ಒಂದು ಹಾಳಾಗಿಲ್ಲ, ಇಡೀ ನಮ್ಮ ದೇಶದೇ ಗಲ್ಗೋಟಿ ಆಗಿಬಿಟ್ಟಿತ್ತು ಅದು. ಅದರಲ್ಲಿ ಅದ್ರ ಮಧ್ಯದಲ್ಲಿ Indo-US ಯಾವ ಥರ ಇವರು ಡೀಲಲ್ಲಿ ಸರೆಂಡರ್ ಮಾಡಿದ್ದಾರೆ, ನಮ್ಮ ಕೃಷಿ ಕ್ಷೇತ್ರಕ್ಕೆ ಅಲ್ಲಿ ತೊಗೊಂಡು ಒತ್ತಿಟ್ಬಿಟ್ಟಿದ್ದಾರೆ. ನಮ್ಮ ಫಾರ್ಮರ್ಸ್ ನಮ್ಮ ರೈತರಿಗೆಲ್ಲ ತೊಗೊಂಡು ಒತ್ತಿಟ್ಬಿಟ್ಟಿದ್ದಾರೆ. ಇವಾಗ ಅವ್ರು ಹೇಳ್ತಾ ಇದ್ದಾರೆ ಡಿಕ್ಟೇಟ್ ಮಾಡೋದು, US ಪ್ರೆಸಿಡೆಂಟು ಟ್ರಂಪ್ ಡಿಕ್ಟೇಟ್ ಮಾಡೋದು, ನಾವು ಎಲ್ಲಿಂದ ಆಯಿಲ್ ಖರೀದಿ ಮಾಡ್ಬೇಕಂದ್ಬಿಟ್ಟು. ರಷ್ಯನ್ ಆಯಿಲ್ ನಮಗೆ ಭಾಳ ಚೀಪಾಗಿ ಸಿಗೋ ಆಯಿಲ್ ಬಿಟ್ಟು ನಾವು ವೆನೆಜುವೆಲಾಯಿಂದ ಭಾಳ ನಮಗೆ ಕಾಸ್ಟ್ಲಿ ಆಯಿಲ್ ನಾವು ಇದು ಮಾಡಿ, ನಾಳೆ ಅವ್ರಂತಾರೆ ಇರಾನಿಂದ ನೀವು ತೊಗೋಬೇಡಿ, ಯಾಕಂದರೆ ಇರಾನಿಗೆ ಅವ್ರಿಗೆ ಆಗಲ್ಲ, ಇನ್ನೊಂದು ಕಂಟ್ರಿಗೆ ಅವ್ರಿಗೆ ಆಗಲ್ಲ. ಮತ್ತು ಅವ್ರ ಡಿಕ್ಟೇಟ್ಸಿಂದ ನಾವು ಮಾಡಬೇಕಾ ಒಂದದು. ಸೆಕೆಂಡು, ನಮಗೆ ಅವರಿಗೆ ಟ್ರೇಡ್ ಡಿಫಿಷಿಟ್ ಇದೆ. ಟ್ರೇಡ್ ಡಿಫಿಷಿಟ್ ನಮಗೆ ಅಡ್ವಾಂಟೇಜ್ ಪೊಸಿಷನ್ ಇತ್ತು, ಅಮೇರಿಕಾಗೆ ಡಿಸ್ಅಡ್ವಾಂಟೇಜ್ ಪೊಸಿಷನ್ ಇತ್ತು. ಅದು ರಿವರ್ಸ್ ಮಾಡಿದ್ದಕ್ಕೆ $500 million US ಎಕ್ವಿಪ್ಮೆಂಟ್ ನಾವು ಖರೀದಿ ಮಾಡ್ತೀವಿ. ಪ್ರತಿ ವರ್ಷ $100 billion US ಎಕ್ವಿಪ್ಮೆಂಟ್ ನಾವು ಖರೀದಿ ಮಾಡ್ತೀವಿ ಅಂದ್ಬಿಟ್ಟು ಇವ್ರು ಬರ್ಕೊಟ್ಟು ಬರ್ತಾರೆ. ಯಾರಾದ್ರೂ ಡಿಸ್ಕಷನ್ ಮಾಡಿದ್ದಾರೆ? ಸೊ ಆ್ಯಂಟಿ ಇಂಡಿಯಾ ಕೆಲಸ ಮಾಡ್ತಾ ಇರೋದು ಇವರು. ನಮ್ಮ ಸಾರ್ವಭೌಮತ್ವವನ್ನು ಸರೆಂಡರ್ ಮಾಡ್ತಾ ಇರೋದು ಇವರು. ನಮ್ಮ ಎಕಾನಮಿಯನ್ನು ಸರೆಂಡರ್ ಮಾಡ್ತಾ ಇರೋದು ಇವರು. ನಮ್ಮ ರೈತರದ್ದು ಪರವಾಗಿರೋ ಅಡ್ವಾಂಟೇಜಸ್ ಎಲ್ಲ ಸರೆಂಡರ್ ಮಾಡ್ತಾ ಇರೋದು ಇವರು. ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡಿಲ್ಲ ಅಂತ ನಮ್ಮ ಯುವ ಕಾಂಗ್ರೆಸ್ ಇನ್ನು ಏನು ಮಾಡ್ತಾರೆ? ದಲಿತ ಸಿಎಂ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಅದನ್ನು ಮಾಡಿದ್ರೆ ಕಾಂಗ್ರೆಸ್ಸೇ ಮಾಡಬಹುದು ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ನೋಡಿ, ಹೈಕಮಾಂಡು ಡಿಸಿಷನ್ ತಗೋಬೇಕು. ಫಸ್ಟ್ ಆಫ್ ಆಲ್ CM ಬಗ್ಗೆನೇ ಚರ್ಚೆ ಆ ಲೆವೆಲಲ್ಲಿ ಆಗಬೇಕು. ಅವ್ರು ಚರ್ಚೆ ಆದಾಗ ಏನು ಡಿಸಿಷನ್ ತೊಗೊತಾರೆ, ಈ ಕಡೆ ತೊಗೊತಾರೆ, ಆ ಕಡೆ ತೊಗೊತಾರೆ, ಯಾರಿಗೆ ಮಾಡ್ತಾರೆ, ಯಾರಿಗೆ ಮಾಡಲ್ಲ, ಎಲ್ಲ ಅವ್ರು ಮಾಡ್ತಾರೆ. ಅದಕ್ಕೆ ಅಲ್ಲಲ್ಲ, ಹೈಕಮಾಂಡ್ ಅಂದರೆ AICC ಪ್ರೆಸಿಡೆಂಟು, AICC ಮಾಜಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರು, ಮಾಜಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಅವರು 3-4 ಜನರು ಸೇರಿಸಿ ಅದು ಹೈಕಮಾಂಡ್ ಅನ್ನೋದು. CWC ಅದ್ರಲ್ಲಿ ಬರಲ್ಲ. ಸೊ ಅವ್ರು ಡಿಸೈಡ್ ಮಾಡ್ತಾರೆ ತಮಗೆ ತಿಳಿಸ್ತೀವಿ. ಥ್ಯಾಂಕ್ ಯು.